ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾವೆಲ್ಲರೂ ಕೂಡ ಬಹಳಷ್ಟು ಕೃಷಿ ಬೆಳೆಗಳನ್ನು ಬೆಳೆಯುತ್ತಾ ಇದ್ದೇವೆ. ಅದರಲ್ಲಿಯೂ ಅಡಿಕೆ ಬೆಳೆಯು ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಈಗ ಒಂದು ಟ್ರೆಂಡಿಂಗ್ನಲ್ಲಿರುವಂತಹ ಬೆಳೆಯು ಹಾಗೂ ಹೆಚ್ಚು ಒಳ್ಳೆಯ ಬೆಲೆಯನ್ನು ಪಡೆದಿರತಕ್ಕಂತಹ ಒಂದು ಒಳ್ಳೆಯ ಬೆಳೆಯಾಗಿರುವುದರಿಂದ ಇವತ್ತು ಅಡಿಕೆಯ ಬಗ್ಗೆ ಬಹಳಷ್ಟು ಜನರು ಮಾತನಾಡುತ್ತಿದ್ದಾರೆ. ಬಹಳಷ್ಟು ಕೃಷಿಯನ್ನು ಮಾಡುತ್ತಿದ್ದಾರೆ. ಬಹಳಷ್ಟು ಜನರು ಅಡಿಕೆಯನ್ನು ಬೆಳೆದು ಶ್ರೀಮಂತರಾಗಿದ್ದಾರೆ ಮತ್ತು ಉನ್ನತ ಮಟ್ಟದಲ್ಲಿ ಒಳ್ಳೆಯ ಒಂದು ಉತ್ತಮ ಹಂತಕ್ಕೆ ಆರ್ಥಿಕವಾಗಿ ಬಲಿಷ್ಠರಾಗಿ ಬೆಳೆಯುವ ಮರಗಳನ್ನು ಬೆಳೆಸುವಲ್ಲಿ ಅಡಿಕೆಯ ಪಾತ್ರವು ಮಹತ್ವವಾಗಿರುತ್ತದೆ. ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಅಡಿಕೆಯೊಂದಿಗೆ ಆರಾರೂಟ್ ಬೆಳೆ, ಕೂವೆ, ಬದನೆಯ ಬೆಳೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಾಣಬಹುದು. ಇಲ್ಲಿ ನೀವು ನೋಡುತ್ತಾ ಇದ್ದೀರಾ, ಕೋಳಿಗಳು ಹುಲ್ಲನ್ನು ತಿನ್ನುತ್ತಿದೆ, ಹಸಿರು ಸಸ್ಯಗಳನ್ನು ಇಲ್ಲಿ ಬೆಳೆದಿರುವಂತಹ ಎಲ್ಲ ಹಸಿರು ಸಸ್ಯಗಳು, ಹುಲ್ಲು ಗಳಲ್ಲಿ ಒಳ್ಳೆಯ ಔಷಧೀಯ ಗುಣಗಳು ಇರುತ್ತದೆ. ಈ ಕೋಳಿಗಳು ಇವೆನ್ನೆಲ್ಲವೂ ಕಚ್ಚಿ ತಿನ್ನುವುದರಿಂದ ಕೋಳಿಯ ಮೊಟ್ಟೆಯಲ್ಲಿಯೂ ಕೂಡ ಈ ಔಷಧೀಯ ಗುಣಗಳು ದೊರೆಯುವ ಸಾಧ್ಯತೆಗಳು ಇದೆ. ಆದ್ದರಿಂದ ನಾವು ಕೃಷಿ ತೋಟಗಳಲ್ಲಿ, ಅಡಿಕೆ ತೋಟಗಳಿರಬಹುದು, ಇನ್ಯಾವುದೇ ತೋಟಗಳಲ್ಲಿ ಕೂಡ ಕೋಳಿಗಳನ್ನು ಸಾಕೋದ್ರಿಂದ ಅಲ್ಲಿರುವಂತಹ ಹುಲ್ಲು, ಕಸ, ಕಡ್ಡಿಗಳನ್ನು ತಿನ್ನುತ್ತವೆ ಮತ್ತು ಕ್ರಿಮಿ, ಕೀಟ, ಗಿದ್ದಲುಗಳನ್ನು ಕೂಡ ತಿಂದು ತೋಟಕ್ಕೆ ಒಳ್ಳೆಯ ಸಹಕಾರವನ್ನು ಮಾಡುತ್ತದೆ. ಇಲ್ಲಿ ಮುಖ್ಯವಾದ ವಿಷಯವೊಂದು ಹೇಳಿದರೆ, ನಾನು ಇವತ್ತು ಅಡಿಕೆ ಬೆಳೆಯ ಬಗ್ಗೆ ಒಂದಷ್ಟು ಸಣ್ಣ ವಿಚಾರಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಬಯಸಿದೆ. ಇದು ನನ್ನ ಅನುಭವ ಮಾತ್ರ. ನಾವು ಮಾಡಿರುವಂತಹ ಒಂದು ವ್ಯವಸ್ಥೆ. ಸಾಮಾನ್ಯವಾಗಿ ನಾವೆಲ್ಲರೂ ಅಡಿಕೆ ಬೆಳೆಯಬೇಕಾದ್ರೆ ಅದಕ್ಕೆ ಬಹಳಷ್ಟು ನೀರನ್ನು, ಯಥೇಚ್ಛವಾಗಿ ನೀರನ್ನು, ಗೊಬ್ಬರವನ್ನು ಕೊಟ್ಟು ಬಹಳಷ್ಟು ಕೆಲಸ ಕಾರ್ಯಗಳನ್ನು ನಾವು ಮಾಡುತ್ತೇವೆ. ಆದರೆ ನಾವು ಇಲ್ಲಿ ಬೆಳೆದಿರತಕ್ಕಂಥ ಈ ಅಡಿಕೆ ಮರಕ್ಕೆ ಯಾವುದೇ ರೀತಿಯ ನೀರನ್ನು ಕೊಡುವುದಿಲ್ಲ ಮತ್ತು ವರ್ಷಕ್ಕೆ ಒಂದು ಸಲ ಗೊಬ್ಬರವನ್ನು ಕೊಡುತ್ತೇವೆ ಮಾತ್ರ. ಇದು ನಾಟಿ ತಳಿಯಾಗಿರುತ್ತದೆ. ಇದು ಯಾವುದೇ ಹೈಬ್ರಿಡ್ ತಳಿಯಾಗಿರುವುದು. ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಗೊಬ್ಬರವನ್ನು ಕೂಡ ನಾವು ಕೊಡುವುದಿಲ್ಲ. ನನ್ನ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ನಾವು ಮಾಡುವ ಕೃಷಿಗಳಿಂದ ಇವತ್ತು ನೀರಿನ ಅಂಶವು ಕೂಡ ಬಹಳ ಹೆಚ್ಚು ಖರ್ಚಾಗುತ್ತಿದೆ. ನೀರನ್ನು, ಅಂತರ್ಜಲವನ್ನು ಬಹಳ ಅತೀವ ದೊಡ್ಡ ಮಟ್ಟದಲ್ಲಿ ನಾವು ಬರಿದು ಮಾಡುತ್ತಾ ಇದ್ದೇವೆ. ಬೋರ್ವೆಲ್ಗಳನ್ನು ಕೊರೆದು ಬೇರೆ ಬೇರೆ ರೀತಿಯಲ್ಲಿ ನೀರನ್ನು ತೆಗೆದು ಜಲ ಮೂಲಗಳಿಂದ ಜಲವನ್ನು ತೆಗೆದು ನೀರನ್ನು ತೆಗೆದು ಈ ಕೃಷಿಗೋಸ್ಕರ ಅತಿ ಹೆಚ್ಚು ನೀರನ್ನು ಬಳಕೆ ಮಾಡಿ ನೀರಿನ ನೀರನ್ನು ಕೂಡ ಬಹಳಷ್ಟು ಖರ್ಚು ಮಾಡುತ್ತಾ ಇದೆ. ನೀವು ಇಲ್ಲಿ ನೋಡುತ್ತಿರುವಂತಹ ಈ ಒಂದು ಅಡಿಕೆ ಮರವು ಸುಮಾರು 20 ವರ್ಷಗಳ ಹಳೆಯದು. ಇದು ನಾವು 20 ವರ್ಷಗಳ ಹಿಂದೆ ನಾಟಿ ಮಾಡಿದ್ದೇವೆ. ನಮ್ಮಲ್ಲಿ ಜಾಸ್ತಿ ಅಡಿಕೆ ಮರಗಳಿಲ್ಲ, 1-2 ಅಡಿಕೆ ಮರಗಳು ಮಾತ್ರ ಇದೆ. ಇದನ್ನು ಹೇಳುವ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಇತ್ತೀಚೆಗೆ ನಾನು ಬೇರೆ ಬೇರೆ ಕಡೆಗಳಲ್ಲಿ, ತೋಟಗಳಲ್ಲಿ ಮತ್ತು ಜನಗಳಲ್ಲಿ ಕಂಡಾಗ ಈ ಜನಗಳು ಅತಿ ಹೆಚ್ಚಾಗಿ ಇದಕ್ಕೆ ಅಡಿಕೆ ಮರಗಳಿಗೆ ನೀರನ್ನು ಕೊಡುವುದನ್ನು ಕಂಡಿದ್ದೀನಿ. ಯಾಕಂದರೆ ನೀರನ್ನು ಉಳಿಸಬೇಕು, ಪರಿಸರನ ಉಳಿಸಬೇಕು, ಅಂತರ್ಜಲ ಉಳಿಸಬೇಕು ಅನ್ನುವ ಉದ್ದೇಶದಿಂದ ಈ ನೀರನ್ನು ಮಾಡುತ್ತಿದ್ದೀನಿ. ಯಾಕೆಂದರೆ ನಾವೆಲ್ಲರೂ ಸಾಧ್ಯವಾದಷ್ಟು ಈ ರೀತಿಯ ತಳಿಗಳನ್ನು ಬೆಳೆಸಬೇಕಾಗ್ತದೆ. ಈ ತಳಿಯ ಬಗ್ಗೆ ಹೇಳಬೇಕಾದ್ರೆ, ಇದು ನಮ್ಮ ನಾಟಿ ತಳಿಯಾಗಿರುತ್ತದೆ. ಇದು ಯಾವುದೇ ರೀತಿಯ ಹೈಬ್ರಿಡ್ ಸಸಿ ಕಟ್ಟಿದಂತಹ ತಳಿ ಆಗಿರುವುದಿಲ್ಲ. ಇದು ನಾಟಿ ತಳಿ ಆಗಿರುವುದರಿಂದ ಇದು ನಮ್ಮ ಭೂಮಿಯಲ್ಲಿ, ಗುಡ್ಡ ಪ್ರದೇಶಗಳಲ್ಲಿ ಅಥವಾ ಚೆನ್ನಾಗಿ ಒಗ್ಗಿಕೊಳ್ಳುತ್ತದೆ. ಮತ್ತು ನಾವು ಕೊಡುವಂತಹ ನೀರಿನ ಮಟ್ಟವು ಕೂಡ ಈ ಅವಶ್ಯಕತೆ ಇರುವುದಿಲ್ಲ. ನೀರನ್ನು ಕೊಡುವ ಅವಶ್ಯಕತೆ ಕೂಡ ಇರೋದು. ಮತ್ತು ವರ್ಷಕ್ಕೆ ಒಂದು ಸಲ ನಾವು ಆಡು ಗೊಬ್ಬರವಾದರೆ ಸ್ವಲ್ಪ ಯೂರಿಯಾ ಹಾಕ್ತೇವೆ. ಹಾಗಾಗಿ ಈ ರೀತಿ ಮಾಡುವುದರಿಂದ ಬಹಳಷ್ಟು ಪ್ರಯೋಜನಗಳಿವೆ. ಒಂದು, ನೀರನ್ನು ಉಳಿಸಬಹುದು ಮತ್ತು ಕೆಲಸವನ್ನು ಕಡಿಮೆ ಮಾಡಬಹುದು ಮತ್ತು ವಿದ್ಯುತ್ತನ್ನು ಉಳಿಸಬಹುದು. ಅಂತರ್ಜಲ ಉಳಿದರೆ ಪರಿಸರ ಉಳಿಯುತ್ತದೆ. ಹೀಗೆಲ್ಲ ನಾವು ಮಾಡಿರೋದು ಕೃಷಿಯಲ್ಲಿ ಕೂಡ ನಿರ್ವಹಣೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು, ನಿರ್ವಹಣಾ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹಾಗೆ ಬೇರೆ ಬೇರೆ ಸಮಸ್ಯೆಗಳೆಲ್ಲವೂ ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ. ನಮ್ಮಲ್ಲಿ ಇರುವಂತಹದ್ದು 1-2 ಅಡಿಕೆ ಮರಗಳು ಮಾತ್ರ. ಅದರಲ್ಲಿ ಒಂದು ಮರ ಇತ್ತೀಚೆಗೆ ಸ್ವಲ್ಪ ಅದಕ್ಕೆ ರೋಗ ಬಂದು ಹಾನಿಯಾಗಿರುತ್ತದೆ. ಹಾಗೆ ನಾವು ಅಡಿಕೆ ಮರದಲ್ಲಿಯೂ ಕೂಡ ಕಾಳು ಮೆಣಸಿನ ಬಳ್ಳಿಯನ್ನು ಬೆಳೆಸಿಕೊಳ್ಳಬಹುದು. ಇದರಿಂದ ಕೂಡ ನಮಗೆ ಒಂದು ರೀತಿಯ ಒಳ್ಳೆಯ ಆದಾಯ ಕೂಡ ನಮಗೆ ದೊರೆಯಲಿಕ್ಕೆ ಸಾಧ್ಯತೆಗಳು ಇದೆ. ಸಾಧ್ಯವಾದಷ್ಟು ನಾವು ಈ ರೀತಿಯಾದ ಸರಳವಾದ, ಸಹಜವಾದ ನಾಟಿ ತಳಿಗಳನ್ನು ಬೆಳೆಸಿದರೆ ನಮಗೆ ಬಹಳಷ್ಟು ಪ್ರಯೋಜನಗಳು ಖಂಡಿತ ಇದೆ. ಈ ರೀತಿಯಾಗಿ ನಮಗೆ ಇರುವಂಥ 2 ಮರಗಳಾದರೂ ಕೂಡ ಇದರಿಂದ ನಮಗೆ ಒಂದು ವರ್ಷಕ್ಕೆ 35 kg ಹಸಿ ಅಡಿಕೆಗಳು ನಮಗೆ ದೊರೆಯುತ್ತದೆ. ನಾವು ಇದನ್ನು ಪ್ರತಿ ವರ್ಷ ಮಾರಾಟ ಮಾಡುತ್ತೇವೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಈ ಮಳೆ ಜಾಸ್ತಿ ಆಗಿರೋದ್ರಿಂದ ಇಲ್ಲಿಯೂ ಕೂಡ ಅಡಿಕೆ ಎಲ್ಲ ಸ್ವಲ್ಪ ಕೊಳೆ ರೋಗ ಬಾಧೆಯಿಂದಾಗಿ ಸ್ವಲ್ಪ ಎಲ್ಲ ಅಡಿಕೆಗಳ ಸ್ವಲ್ಪ ಬಿದ್ದು ಸ್ವಲ್ಪ ಹಾಳಾಗಿದೆ. ಸ್ವಲ್ಪ ನಷ್ಟವನ್ನು ಕೂಡ ನಾವು ಇದೀಗ ಅನುಭವಿಸ್ತಾ ಇದ್ದೇವೆ ಇತ್ತೀಚಿನ ದಿನಗಳಲ್ಲಿ. ಆದರೂ ಪರವಾಗಿಲ್ಲ, ಜಾಸ್ತಿ ಮರಗಳಿಲ್ಲ. ಆದರೂ ನಾವು ಇದನ್ನು ಮಾಡಬೇಕಾಗ್ತದೆ. ಕೃಷಿಯನ್ನು ಹಾಗೆ ಎಲ್ಲವೂ ಇರಬೇಕಾಗ್ತದೆ ನಮ್ಮಲ್ಲಿ. ಒಂದು ವೇಳೆ ಅಡಿಕೆ ಮರಗಳಿಗೆ ಕಾಳು ಮೆಣಸನ್ನು ಬೆಳೆಸುವಂಥದ್ದು ಮತ್ತು ಅದೇ ರೀತಿ ಅಡಿಕೆ ತೋಟದಲ್ಲಿ ಅಥವಾ ತೆಂಗು ಯಾವುದೇ ತೋಟಗಳಲ್ಲಿ ನಾವು ಈ ಜೇನು ಸಾಕಾಣಿಕೆಯನ್ನು ಕೂಡ ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ. ಇದರಿಂದ ನಮ್ಮ ಕೃಷಿ ಉತ್ಪನ್ನಗಳು ಜಾಸ್ತಿ ಮಾಡಲಿಕ್ಕೆ ಪರಾಗಸ್ಪರ್ಶವು ಸಹಾಯವಾಗುತ್ತದೆ. ಅದರಿಂದ ಎಲ್ಲರೂ ಕೂಡ ನಾವು ಕೃಷಿ ಭೂಮಿಗಳಲ್ಲಿ, ಕೃಷಿ ತೋಟಗಳಲ್ಲಿ ಜೇನು ಸಾಕಾಣಿಕೆಯನ್ನು ಕೂಡ ಮಾಡಬೇಕಾಗ್ತದೆ. ಅದರ ಜೊತೆಗೆ ಅಂತರ್ಬೆಳೆಯನ್ನು ಬೆಳೆಯಬೇಕಾಗ್ತದೆ. ಸಾಧ್ಯವಾದಷ್ಟು ಈ ಕಾಳು ಮೆಣಸನ್ನು ಕೂಡ ಬಳ್ಳಿಗಳನ್ನು ಹಬ್ಬಿಸಿ ಬೆಳೆಯುವಂಥದ್ದು ಕೂಡ ನಮ್ಮ ಆರ್ಥಿಕತೆಯನ್ನು ವೃದ್ಧಿ ಮಾಡಲಿಕ್ಕೆ ತುಂಬ ಸಹಕಾರವಾಗಿರುತ್ತದೆ. ಹಾಗೆಯೇ ನಮ್ಮ ಅಡಿಕೆ, ತೆಂಗು ಕೃಷಿ ತೋಟಗಳಲ್ಲಿ ನಾವು ಅಂತರ್ಬೆಳೆಯಾಗಿ ಇನ್ನೂ ಇತರ ಔಷಧೀಯ ಸಸ್ಯಗಳನ್ನು ಕೂಡ ನಾವು ಬೆಳೆದುಕೊಳ್ಳಲಿಕ್ಕೆ ಅವಕಾಶಗಳು ಖಂಡಿತ ಇರುತ್ತದೆ. ಯಾಕಂದರೆ ಈ ತೋಟದಲ್ಲಿ ಬಹಳಷ್ಟು ಮಧ್ಯದಲ್ಲಿ, ಗಿಡಗಳ ಮಧ್ಯದಲ್ಲಿ ಅಡಿಕೆ ಸ್ಥಳೀಯ ಸಸ್ಯಗಳು ಅಥವಾ ತೆಂಗಿನ ಸಸ್ಯಗಳ ಮಧ್ಯದಲ್ಲಿ ಬಹಳಷ್ಟು ಸ್ಥಳಾವಕಾಶಗಳಿರುತ್ತೆ. ಆದರೆ ಆ ಸ್ಥಳವನ್ನು ಹಾಗೆ ಖಾಲಿ ಬಿಡುವುದರಿಂದ ಏನು ಪ್ರಯೋಜನವಿಲ್ಲ. ಅದರಿಂದ ಕೆಲವೊಂದು ಔಷಧೀಯ ಗುಣಗಳಿರುವಂತಹ ಸಸ್ಯಗಳನ್ನು ಕೂಡ ಬೆಳೆದುಕೊಳ್ಳಬಹುದಾಗಿರುತ್ತೆ. ಇದು ನೋಡಿ, ಇದು ನೀವು ನೋಡ್ತಾ ಇರುವಂಥದ್ದು ಆರಾರೂಟ್ ಅಂತ ನಾವೇನು ಹೇಳ್ತೀವಿ. ಮಲಯಾಳದಲ್ಲಿ ಇದನ್ನು ಕೋವಾ ಎಂದರೆ ಕೋವೆ ಎಂದು ಕೂಡ ಕರೀತಾರೆ. ಇದು ಬಹಳ ಒಂದು ಒಳ್ಳೆಯ ಔಷಧೀಯ ಗುಣ ಇರತಕ್ಕಂಥ ಒಂದು ಸಸ್ಯವಾಗಿರುತ್ತದೆ. ಒಂದು ಅರಿಶಿನ ಜಾತಿಗೆ ಸೇರಿರುವಂಥದ್ದಾಗಿರ್ತದೆ. ಇದನ್ನು
ಹೆಚ್ಚಿನ ಬಹಳಷ್ಟು ಸಂದರ್ಭಗಳಲ್ಲಿ ಇದನ್ನು ಆರೋಗ್ಯದ ಸಮಸ್ಯೆಗಳು ಎದುರಾದಾಗ ಹೊಟ್ಟೆಯ ಆರೋಗ್ಯಕ್ಕೆ ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಮನೆಯಲ್ಲಿ ಇದನ್ನು ಬಳಕೆ ಮಾಡುವುದನ್ನು ನಾವು ನೋಡಿರಬಹುದು. ಆದ್ದರಿಂದ ಇಂತಹದನ್ನು ಕೂಡ ನಾವು ಮಾಡಿಕೊಳ್ಳಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆಗಳಿದೆ. ನೋಡಿ, ಇದು ಇಷ್ಟು ಒಳ್ಳೆಯ ಸುಂದರವಾಗಿ ಬೆಳೆದು ಮೂಡಿ ಬಂದಿದೆ. ನಾವು ಇದಕ್ಕೆ ಏನು ಮಾಡುವುದಿಲ್ಲ, ನಾವು ಕೇವಲ ಒಂದು ನಟ್ಟು ಬಿಟ್ಟಿದ್ದೇವೆ ಅಷ್ಟೇ. ಇದನ್ನು ನಮ್ಮ ಈ ಒಂದು ಭಾಗದಲ್ಲಿ ನಾವು ನಟ್ಟು ಬಿಟ್ಟಿದ್ದೇವೆ ಅಷ್ಟೇ. ಇದು ಅದಷ್ಟಕ್ಕೆ ಚೆನ್ನಾಗಿ ಬೆಳೆದುಕೊಂಡು ಬಂದಿದೆ. ಇದಕ್ಕೆ ನಾವು ಗೊಬ್ಬರವೂ ಕೊಡುವುದಿಲ್ಲ, ನೀರು ಕೊಡುವುದಿಲ್ಲ, ಯಾವುದು ಏನೂ ಮಾಡುವುದಿಲ್ಲ. ಆದರೂ ಕೂಡ ಇದು ಚೆನ್ನಾಗಿ ಬೆಳೆದು ಹಬ್ಬಿಕೊಂಡಿದೆ. ಇದನ್ನು ನಾವು ತೆಗೆದ ಅಡಿಯಲ್ಲಿ ಗೆಡ್ಡೆ ಗೆಣಸು ನಮಗೆ ದೊರೆಯುತ್ತದೆ. ಅದನ್ನು ನಾವು ಬೇಕಾದ ಸಂದರ್ಭಗಳಲ್ಲಿ ಬಳಕೆಬಹುದು. ಮತ್ತು ಇದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಆಯುರ್ವೇದಿಕಲ್ಲಿ ಮತ್ತು ಔಷಧೀಯ ಮೂಲಗಳಲ್ಲಿ ಇದನ್ನು ಬಳಸುವುದು ಕೂಡ ವಾಡಿಕೆಯಲ್ಲಿದೆ. ಇದು ಕೂಡ ಒಂದು ಒಳ್ಳೆಯ ಒಂದು ವಿಚಾರವಾಗಿರುತ್ತದೆ ಪ್ರಿಯ ವೀಕ್ಷಕರೇ. ಇದು ನಮ್ಮ ಮನೆ ಅಂಗಳದಲ್ಲಿ ನಾವು ಬೆಳೆದಿರುವಂತಹ ಬದನೆಕಾಯಿಯ ಗಿಡ, ಬ್ರಿಂಜಾಲ್ಸ್, ಎಗ್ ಪ್ಲಾಂಟ್ ಅಂತ ನಾವೇನು ಕರಿತೀವಿ ಅದು. ಇದು ನಾವು ನಮ್ಮ ಮನೆಯ ಅಡಿಗೆಗೆ ತರಕಾರಿ ಪ್ರಯೋಜನಕ್ಕೋಸ್ಕರ, ಆಹಾರಕ್ಕೋಸ್ಕರ ನಾವು ಬಳಕೆ ಮಾಡಿಕೊಳ್ಳಬಹುದಾಗಿರುತ್ತದೆ. ಈ ರೀತಿಯಾಗಿ ನಮ್ಮಲ್ಲಿ ಇರುವಂಥ ಕೃಷಿ ಭೂಮಿ ಮತ್ತು ಮನೆಯ ಅಂಗಳದಲ್ಲಿ ಅಥವಾ ಸುತ್ತಮುತ್ತ ಜಾಗ ಇರುವಲ್ಲಿ, ಸ್ಥಳಾವಕಾಶ ಇರುವಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಕೃಷಿಗಳನ್ನು ನಾವು ಮಾಡಿದರೆ ನಮ್ಮ ಮನೆಯ ಖರ್ಚಿಗೆ ಆಗುವಷ್ಟ ಒಂದು ತರಕಾರಿಗಳನ್ನು ಕೂಡ ಒಮ್ಮೊಮ್ಮೆ ನಾವು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ದಯವಿಟ್ಟು ನೀವು ಕೂಡ ಈ ರೀತಿ ಮಾಡುವ ಬಗ್ಗೆ ಒಂದು ಆಲೋಚನೆಯನ್ನು ಮಾಡಿ. ಇದು ನಮ್ಮದೇನೋ ದೊಡ್ಡ ವಿಷಯ ಅಂತ ನಾವು ಸಾಧನೆ ಅಂತಲೇ ಹೇಳುವುದು ಒಂದು ಸಣ್ಣ ವಿಚಾರ, ಸಣ್ಣ ವಿಷಯ. ಆದರೆ ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ರೂಪಾಯಿ ಉಳಿಸುವಂಥದ್ದು ಕೂಡ ನಮ್ಮ ಈ ವಿಡಿಯೋದ ಉದ್ದೇಶವಾಗಿರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಕೆಲಸಗಳು ಜೀವನದಲ್ಲಿ ಒಂದಷ್ಟು ಪ್ರಯೋಜನಗಳಾಗಬೇಕು ಮತ್ತು ಒಳ್ಳೊಳ್ಳೆಯ ಸರಳ ಸುಂದರ ವಿಚಾರಗಳು ಎಲ್ಲರಿಗೂ ತಲುಪಬೇಕು ಅನ್ನುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತೆ. ಯಾಕಂದರೆ ಇವತ್ತು ತರಕಾರಿಯ ಬೆಲೆಗಳು ಕೂಡ ಒಮ್ಮೊಮ್ಮೆ ಗಗನಕ್ಕೆ ಏರಿರುತ್ತದೆ. ಜೀವನ ನಿರ್ವಹಣೆ ಕೂಡ ಕಷ್ಟವಾಗಿರುತ್ತದೆ. ಕೃಷಿಯಲ್ಲಿ ಕೂಡ ನಮಗೆ ನಷ್ಟ ಸಮಸ್ಯೆಗಳು ಇರ್ತದೆ. ಆರ್ಥಿಕತೆ ಒಮ್ಮೊಮ್ಮೆ ಕಡಿಮೆ ಆಗ್ತದೆ. ಹಾಗಾಗಿ ಬಹಳಷ್ಟು ಸಮಸ್ಯೆಗಳಿದೆ. ಇದರೆಲ್ಲವೂ ಕೂಡ ನಮಗೆ ನಿರ್ವಹಣೆ ಮಾಡಲಿಕ್ಕೆ ಇದು ಕೂಡ ಸ್ವಲ್ಪ ಸಹಾಯವಾಗ್ತದೆ. ಯಾಕಂದರೆ ಖರ್ಚು ಕಡಿಮೆ ಮಾಡಲಿಕ್ಕೆ ಇದು ಕೂಡ ಒಂದು ಒಳ್ಳೆಯ ಮಾರ್ಗವಾಗಿರುತ್ತದೆ. ಹಾಗೆಯೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಈ ವಿಚಾರಗಳನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.